ಇವಾಗ ನಮಗೆಲ್ಲ ಯಾರೋ ಶಾಲು ಹಾಕಿ ರೂಮಲ್ ಹಾಕಿ ಸನ್ಮಾನ ಮಾಡಿದ್ರೆ ನಾನು ಮೊದಲು ಮಾತಾಡೋದು ಕಲೆಗೆ ಸಂದ ಗೌರವ ಅಂತ. ಕೆಲವ್ರಿಗೆ ಏನು ಅಂತಂದರೆ ಲಿಸ್ಟ್ ಹಿಡ್ಕೊಂಬಂದ್ಬಿಡ್ತಾರೆ. ಸುಮಾರು ಸಂದರ್ಶನ ನಾನು ಮಾಡಿದ್ದೀನಿ, ಅದು ಲಿಸ್ಟ್ ಹಿಡ್ಕೊಂಬಂದಾಗ ಆದರೂ ಉತ್ತರ ಹೇಳ್ತಿರ್ತೀನಿ, ಕ್ವಶನ್ ಪೇಪರ್ ಆನ್ಸರ್ ಮಾಡ್ದಂಗೆ. ಇದ್ರವರೆಗೂ ನಾವು ಒಂದು 2000 ಕಾರ್ಯಕ್ರಮ ಮಾಡಿದ್ದೀನಿ, ಒಂದು ದಿವಸ ಪ್ರಿಪರೇಷನ್ ಇಲ್ಲ. ಇವಾಗ ನಿನ್ನದೇ ನೆನಪು, ರಾಜ ನನ್ನ ರಾಜಾಲೆ, ಎಲ್ಲೂ ವಲ್ಗರ್ ಇದಿಲ್ಲ, ಮತ್ತು ಹೊರಟಾದ ಪದಗಳಿಲ್ಲ. ಇವಾಗ ಟ್ರೆಂಡ್ ಬಂದ್ಬಿಟ್ಟಿದೆ, ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದು ಮತ್ತೆ ವಾಪಸ್ಸು ಕವಿತೆಗೆ ಬರುತ್ತೆ ಸರ್. ಶಾಸ್ತ್ರೀಯ ಸಂಗೀತ ಹಾಡೋ ಹೆಣ್ಮಕ್ಳು ಏನೋ ಹಾಡ್ಬಿಡ್ತಾರೆ, ಹಾಡ್ಬಿಟ್ಟು ಅದರಲ್ಲಿ ಫೇಮಸ್ ಆಗಿಬಿಡ್ತಾರೆ. ಅವ್ರದ್ದು ಇದರಲ್ಲಿ ವ್ಯಕ್ತಿತ್ವ ಹೊಟ್ಟೋಗುತ್ತೆ. ನೋವಾಗ್ತಾ ಇದೆ ನಂಗೆ ಅದು ಮನಸ್ಸಲ್ಲಿ. ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ಮ್ಯಾಂಡಲಿನ್ ಪ್ರಸಾದ್ ಅವರ ಸಂದರ್ಶನದ ಭಾಗಗಳನ್ನು ನೀವು ನೋಡಿದ್ದೀರಿ, ಬಹಳ ಇಷ್ಟಪಟ್ಟಿದ್ದೀರಿ. ಅತ್ಯಂತ ಆತ್ಮತುಂದಲತೆಯಿಂದ ಒಂದು ರೀತಿಯ ಆತ್ಮಾನುಸಂಧಾನ ಅನ್ನುವ ರೀತಿಯಲ್ಲಿ ಒಬ್ಬ ಸಂಗೀತಗಾರನ ಸಾಧನೆ, ಸಾರ್ಥಕತೆ, ಅದರ ಬಗ್ಗೆ ನೀವು ಸ್ಪಂದಿಸಿದ್ದನ್ನು ನೋಡಿದಾಗ ನನಗೆ ಬಹಳ ಖುಷಿಯಾಗಿದೆ. ಬಹುಶಃ ಈ ರೀತಿಯ ಈ ತೆರೆಮರೆಯಲ್ಲಿ ನಾವೊಂದು ಹಾಡನ್ನು ಕೇಳ್ತೇವೆ, ಖುಷಿ ಪಡ್ತೇವೆ, ಆದರೆ ಆ ಹಾಡಿನ ಹಿಂದಿರುವಂಥ ಪ್ರತಿಭಾವಂತರನ್ನು ನೆನಪು ಮಾಡ್ಕೊಳ್ಳೋದಿಲ್ಲ ಯಾವಾಗಲೂ. ಹೆಚ್ಚು ಅಂದರೆ ಹಾಡಿದವರು ಅಥವಾ ಸಂಗೀತ ನಿರ್ದೇಶಕರು ಎರಡೇ. ಅದರ ಆಚೆ ಅಭಿನಯಕ್ಕೆ ಅದನ್ನು ಒಂದು ವಸ್ತುವಾಗಿ ಸ್ವೀಕರಿಸಿದರು. ಈ ರೀತಿಯಲ್ಲಿ ನೋಡಿದಾಗ ಮ್ಯಾಂಡಲಿನ್ ಪ್ರಸಾದ್ ಅವರ ಸಂದರ್ಶನಕ್ಕೆ ನೀವು ಸ್ಪಂದಿಸಿದ್ದು ಅದು ನ ಭೂತೋ ನ ಭವಿಷ್ಯತಿ ಅನ್ನುವ ರೀತಿಯಲ್ಲಿ ನನಗೆ ಖುಷಿ ಕೊಟ್ಟಿದೆ. ಅದಕ್ಕಾಗಿಯೇ ಮತ್ತೊಮ್ಮೆ ಪ್ರಸಾದ್ ಅವರನ್ನು ಭೇಟಿ ಮಾಡೋಣ, ಮತ್ತೊಮ್ಮೆ ಅವರನ್ನು ಮಾತಾಡ್ಸೋಣ, ಅವರಿಗೆ ಪ್ರತಿಕ್ರಿಯೆ ಹೇಗೆ ಬಂತು, ಏನು ಅದನ್ನೆಲ್ಲ ಕೇಳೋಣ ಅಂತ ಇವತ್ತು ಮತ್ತೆ ನಾವು ಪ್ರಸಾದ್ ಅವರನ್ನು ನಿಮ್ಮ ಎದುರು ತರ್ತಾ ಇದ್ದೇವೆ. ಸರ್ ನಮಸ್ತೆ. ನಮಸ್ಕಾರ. ಹೇಗಿದ್ದೀರಿ? ಆರಾಮಾಗಿದ್ದೀನಿ. ನಮ್ಮ ಈ ಸಂದರ್ಶನ ಬಂದ ಮೇಲೆ ಒಂದು ನಿಜವಾದ ಮಾತಾಡಿ, ಏನು ಅಂದರೆ ಪೂರ್ವದಲ್ಲಿ ನಾವು ಬಂದು ಸಂದರ್ಶನ ಮಾಡುವ ಹೊತ್ತಿನಲ್ಲಿ ಇವತ್ತಿನ ಯೂಟ್ಯೂಬ್ನ ಹಾವಳಿಯಲ್ಲಿ ಸಂದರ್ಶನಗಳೇನು ಹೊಸ್ತಲ್ಲ. ನಾವು ಪತ್ರಿಕೋದ್ಯಮದಲ್ಲಿದ್ದಾಗ ಮಣಿಪಾಲದಿಂದ ಬೆಂಗಳೂರಿಗೆ ನಾವು ಸಂದರ್ಶನ ಮಾಡಿ ಬರ್ತಿದ್ದೆವು. ಆಗ ಸಂದರ್ಶನಕ್ಕೆ ಅದರದೇ ಆದಂಥ ಬೇರೆಯೇ ಒಂದು ಸಾಧ್ಯತೆ ಮತ್ತು ಸಾರ್ಥಕತೆ ಇತ್ತು. ಈಗ ನಿಮಗೆಲ್ಲರೂ ಸಂದರ್ಶನಕ್ಕೆ ಬರ್ತಾರೆ, ಹಾಗೆ ಬಿ ಗಣಪತಿಯವರು ಬಂದಿದ್ದರು ಅಂತ ಇಟ್ಕೊಳ್ಳೋಣ. ಈಗ ನಿಮ್ಮ ಈ ಸಂದರ್ಶನದಿಂದ ನಿಮಗೆ ಬಂದ ಪ್ರತಿಕ್ರಿಯೆಗಳು ಮತ್ತು ನಿಮ್ಮ ಮನಸ್ಸಿನಲ್ಲಿ ಆದಂಥ ಒಂದು ಆನಂದವೋ ಇನ್ನೊಂದೋ ಏನದು ಹೇಳಿ. ಪರಮಾನಂದ ಸಿಕ್ಕಿದೆ. ಕಾರಣ ನನಗೆ ವೈಯಕ್ತಿಕವಾಗಿ ಆನಂದ ಸಿಕ್ಕಿದೆ. ಎಲ್ಲೋ ಒಂದು ಕಡೆ ಕಲೆ ಸಾರ್ಥಕತೆ ಪಡ್ಕೊಳ್ಳುತ್ತೆ. ಪ್ರತಿಯೊಂದು ನಿಮ್ಮಲ್ಲಿ ವಿಷಯ ಇದ್ದು ನಮ್ಮಲ್ಲಿ ವಿಷಯ ಇದ್ದರೆ 4 ಜನಕ್ಕೆ ತಲುಪಿದ್ರೆ ಕಲೆಗೆ ಸಂದ ಗೌರವ ಅಂತೀನಿ ನಾನು. ನಾವೇನಾರ ಕೆಲಸ ಮಾಡಿ ನನ್ನ ಅನುಭವಕ್ಕೆ ಬಂದಿದ್ದು, ಇವಾಗ ನಾನು ಹೇಳಿದ್ನಲ್ಲ, ಸರಸ್ವತಿ ಒಳಗಡೆ ಆರಿಸ್ಕೊಂಡು ನಮ್ಮಿಂದ ಏನಾರ ವಾಣಿ ಬಂದಲ್ಲಿ, ಅಲ್ಲಿ ಯಾರಿಗಾರ ಪ್ರಭಾವ ಬೀರಿದ್ದಲ್ಲಿ ಅದಕ್ಕಿಂತ ಸಾರ್ಥಕತೆ ಏನು ಬೇಕು? ಅದ್ಭುತ ಪ್ರತಿಕ್ರಿಯೆ ಇದೆ. ನೀವು ನಂಬ್ತಿರೋ ಬಿಡ್ತಿರೋ, ಒಂದು 45 ವರ್ಷದ ಹಳೆಯ ಗೆಳೆಯರು, ನಮ್ಮ ಸೋದರ ಮಾವನ ಬಳಗ, ಕ್ಲಾಸ್ಮೇಟ್ಸು, ಒಂದು ಏನಿಲ್ಲ ಅಂದರೂ ಒಂದು 40-45 ಜನ ತಿರ್ಗಾ ರೀಎಕ್ವೆಂಟ್ ಆಗಿದ್ದಾರೆ. ಮತ್ತೆ ಫೋನ್ ಮಾಡಿ, ಟೆಲಿಫೋನಿಕ್ ಮೆಸೇಜು, ಫೋನ್ ಮಾಡಿ ಅವರೆಲ್ಲ ನನ್ನ ಮುಖತಃ ನೋಡಬೇಕು ಅಂತ ಅಂದ್ಕೊಂಡಿದ್ದಾರೆ. ನಮ್ಮ ಮೈಸೂರಿಗೆ ಹೋದರೆ ನೋಡಬೇಕು ಅಂತಿದ್ದಾರೆ. ಆ್ಯಂಡ್ ಕೆಲವರು ಈ ಥರ ವಿಷಯ ಒಬ್ಬ ಪತ್ರಕರ್ತರು ಕೆದಕಿಲ್ಲ, ಒಬ್ಬ ಸಂಗೀತಗಾರ ಉತ್ತರ ಕೊಟ್ಟಿಲ್ಲ ಅನ್ನೋದು ಒಂದು ಅನಿಸಿದೆ ಸುಮಾರು ಜನಕ್ಕೆ. ಮೊನ್ನೆ ನಮಗೆ ತಬಲಾ ವೇಣು ಫೋನ್ ಮಾಡಿ ಹೇಳಿದ್ರು, ತಬಲಾ ವೇಣು ಫೋನ್ ಮಾಡಿ ಅದ್ಭುತವಾಗಿದೆ ಪ್ರಸಾದ್. ಯಾಕಂದರೆ ಅಂಥವರೆಲ್ಲ ಮಾತಾಡಿದಾಗ ಒಬ್ಬ ಟೆಕ್ನಿಷಿಯನ್ ಸ್ಪೀಕಿಂಗ್ ಟು ಎ ಟೆಕ್ನಿಷಿಯನ್ ಅಪ್ರಿಷಿಯೇಟಿಂಗ್ ದಿ ಆರ್ಟ್, ಗ್ರೇಟ್. ಅದಕ್ಕೆ ಹ್ಯಾಟ್ಸ್ ಆಫ್ ಟು ಯು. ಇನ್ನೇನು ನಾವೇನು ಹೇಳಲಿ ಅಂದರೆ ಅದಕ್ಕೆ ಒಂದು ಸಾರ್ಥಕತೆ ಪಡ್ಕೊಂಡಿದೆ. ಇವಾಗ ನಮಗೆಲ್ಲ ಯಾರೋ ಶಾಲು ಹಾಕಿ ರೂಮಲ್ ಹಾಕಿ ಸನ್ಮಾನ ಮಾಡಿದ್ರೆ ನಾನು ಮೊದಲು ಮಾತಾಡೋದು ಕಲೆಗೆ ಸಂದ ಗೌರವ ಅಂತ. ನಮ್ಮಲ್ಲಿ ಏನಾರ ಒಂದು ವಿದ್ಯೆ ಇದ್ದರೆ, ನಮ್ಮಲ್ಲಿ ಏನಾರ ಇತ್ತು ಅಂದರೆ ಅದಕ್ಕೆ ಬರುತ್ತೆ. ದೇಹಕ್ಕೆ ನಮ್ಗೆ ಅಂಟಿದ್ರೆ ನಮ್ಗೆ ಅಹಂಕಾರ ಬರುತ್ತೆ. ನಾನು ವಿತ್ ಹ್ಯುಮಿಲಿಟಿನೇ ಹೇಳ್ತಾ ಇದ್ದೀನಿ. ಅದು ಕೆಲವ್ರು ಬಂದವ್ರಿಗೆ ಅಲ್ಲಿ ಹೊರಟೋಗುತ್ತೆ, ಮಿಸ್ ಆಗಿಬಿಡುತ್ತೆ. ಸೊ ಇದು ತುಂಬ ಸಹಜವಾಗಿ, ನಾನು ಹೇಳೋದಾದರೆ ಇಂಗ್ಲೀಷಲ್ಲಿ ಹೇಳಿದ್ರೆ ಕ್ಯಾಂಡಿಡ್ ಇಂಟರ್ವ್ಯೂ. ಅದರಲ್ಲಿ ವಿಷಯ ನೀವು ಕೆದಕಿದ್ದೀರಾ, ನಾನು ಹೇಳಿದ್ದೀನಿ. ವಿಷಯ ಹುಡುಕಿದ್ದೀರಾ, ಕೇಳಿದ್ದೀರಾ ಪ್ರಶ್ನೆ, ನಾನು ಹೇಳಿದ್ದೀನಿ. ನನ್ನ ಅನುಭವಕ್ಕೆ ತಕ್ಕಾಗೆ ಹೇಳೋಕ್ಕೆ ಸಾಧ್ಯ ಆಯಿತು. ಇಲ್ಲೋದ್ರೆ ಕಷ್ಟ.
ಕೆಲವ್ರಿಗೆ ಏನು ಅಂತಂದರೆ ಲಿಸ್ಟ್ ಹಿಡ್ಕೊಂಬಂದ್ಬಿಡ್ತಾರೆ. ಸುಮಾರು ಸಂದರ್ಶನ ನಾನು ಮಾಡಿದ್ದೀನಿ. ಅದು ಲಿಸ್ಟ್ ಹಿಡ್ಕೊಂಬಂದಾಗ ಅದ್ರ ಉತ್ತರ ಹೇಳ್ತಿರ್ತೀನಿ, ಕ್ವಶನ್ ಪೇಪರ್ ಆನ್ಸರ್ ಮಾಡ್ದಂಗೆ. ಹಾಗಲ್ಲ ಇದು. ನೀವು ಕೆಲವು ಎಷ್ಟೋ ಒಳ್ಳೊಳ್ಳೆ ಪದಗಳು ಹೇಳಿದ್ದೀರಿ. ಅದು ನಿಜವಾಗಲೂ ನನಗಂತೂ ತುಂಬ ಒಳ್ಳೆ ಹೆಸರು ತಂದು ಕೊಟ್ಟಿದೆ. ಕೆಲವರು ಅಬ್ರಾಡಿಂದನೂ ಮಾತಾಡಿದ್ದಾರೆ, ನನಗೆ ಫೋನ್ ಮಾಡಿ ಮಾತಾಡಿದ್ರು. ಆಮೇಲೆ ಸಾರಸ್ವತ ಲೋಕದ ದೊಡ್ಡ ದೊಡ್ಡ ಕವಿಗಳು ನಮ್ಮ HSV, ಲಕ್ಷ್ಮಣರಾವ್, ದುಂಡಿರಾಜ್ ಅವರೆಲ್ಲ ನಮಗೆ ಪ್ರತಿಕ್ರಿಯೆ ಕೊಟ್ಟರು. ವೈಕೆ ಮುದ್ದುಕೃಷ್ಣ ಮಾತಾಡಿದ್ರು, ಇದ್ರ ಮೆಸೇಜ್ ಮಾಡಿದ್ದಾರೆ ನನಗೆ. ಭಾವಸಂಗಮ ಅಂತ ಒಂದು ಗ್ರೂಪ್ ಇದೆ, ಅಲ್ಲಿ ಒಳ್ಳೆ ಪ್ರತಿಕ್ರಿಯೆ ಬಂತು. ಈ ಪ್ರತಿಕ್ರಿಯೆನೇ ನಮ್ಮ ರಿಸಲ್ಟು ಸರ್. ಇನ್ನೇನು ಬೇಕು ಸಾರ್ಥಕತೆ ಪಡೆಯೋದು ಇದರಲ್ಲಿ? ಇನ್ನೇನಿಲ್ಲ, ನಮ್ಮ ಅನುಭವದ ಒಂದು ಮಾತನ್ನು ನಾವು ಕೊಟ್ಟಿರೋದು ಎಲ್ಲರಿಗೂ ತಲುಪಿದೆ. ಮತ್ತು ಈ ಸಂದರ್ಶನದ ಮಹತ್ವ ಹೇಳ್ತೀನಿ. ನಾನು ಇದ್ರವರೆಗೆ ಇಷ್ಟು ಬಾಯ್ಬಿಟ್ಟಿರಲಿಲ್ಲ, ನಿಜ ಹೇಳ್ತೀನಿ. ನಾನು ಮಾತುಗಾರ ಅಲ್ಲ. ನನಗೆ ಇನ್ಸ್ಟ್ರೂಮೆಂಟ್ ಕೊಟ್ಟರೆ ನಾನು ನುಡಿಸೋನು. ನೀವು ನಮ್ಮ ಹತ್ರ ಮಾತಾಡ್ಸಿದ್ದೀರಲ್ಲ ನೀವು, ಅದು ನಿಮಗೆ ಅದು ನನಗೆ ಖುಷಿಯಾಗಿರೋದು. ಯಾಕೆಂದರೆ ಆ ವಿಷಯಗಳೇ ಬರೋಲ್ಲ. ನಮ್ಮ ಸಂಗೀತಗಾರರೇ ನಾವು ಚರ್ಚೆ ಮಾಡೋದಿಲ್ಲ. ಇವಾಗ ಆ ಚರ್ಚೆಗಳೇ ಇರೋಲ್ಲ. ಇವಾಗ ನೀವು ನೋಡಿ, ಭಾಳ ಬ್ಯೂಟಿಫುಲ್ ಸನಾದಿ ಅಪ್ಪಣ್ಣ ಅಂತ ಹೇಳಿದಾಗ ನಾನು ಶಿವಾಜಿ ಗಣೇಶಂದು ಒಂದು ಎಕ್ಸಾಂಪಲ್ ಕೊಟ್ಟೆ. ಈ ಥರದ ವಿಷಯಗಳು ನಿಮಗೆಲ್ಲೂ ಸಿಗೋದೇ ಇಲ್ಲ. ಇದು ಭಾಳ ಅಪರೂಪದ ಸಂದರ್ಶನಕ್ಕಿಂತ ಒಂದು ಸಹಜ, ಒಂದು ಹರಟೆ ಮತ್ತು ಒಂದು ಸಹಜವಾದ ನಾದದಲ್ಲಿ ಹೊಮ್ಮಿದ ಒಂದು ಒಳ್ಳೆಯ ಮಾತುಕತೆ ಅದು. ನನಗೂ ಏನು ಅನ್ನಿಸ್ತು ಅಂದರೆ, ನಾನು ನಿಮ್ಮ ಹತ್ರ ಬರುವಾಗ ಸತ್ಯ ಹೇಳಬೇಕು ಅಂದರೆ, ನನ್ನ ಗೆಳೆಯ ಪಾಟೀಲ್ ರೊಟ್ಟಿಗೆ ಒಂದಿಷ್ಟು ಚರ್ಚೆ ಮಾಡ್ಕೊಂಡು ಬಂದಿದ್ದೆ. ಮತ್ತು ನಾನು ಯಾರದ್ದೇ ಒಂದು ಸಂದರ್ಶನ ಮಾಡಲಿಕ್ಕೆ ಹೋಗೋದಿದ್ರು ಒಂದು ಸಣ್ಣ ಹೋಮ್ವರ್ಕು ಮಾಡ್ಕೊಂಡು ಹೋಗ್ತೇನೆ. ಏನೋ ನಾವೊಂದಿಷ್ಟು ವರ್ಷದಿಂದ ಪತ್ರಿಕೋದ್ಯಮದಲ್ಲಿ ಇದ್ದೇವೆ, ನಾವು ಮಾಡಿದ ಕೆಲಸವೇ ಸರಿ, ಆಡಿದ ಮಾತೇ ಸರಿ, ಆ ವಿಧಾನ ನಮ್ಮದಲ್ಲ. ನಮ್ಮ ಸ್ಕೂಲು ಆ ಥರ ಇರಲೇ ಇಲ್ಲ. ಆದರೆ ಎಲ್ಲಿಯೂ ನಾನು ಪ್ರಶ್ನೆ ಬರ್ಕೊಂಡು ಹೋಗೋ ಪದ್ಧತಿಯಲ್ಲೇ ಇಲ್ಲ. ಅಲ್ಲಿಯೇ ಕೂತು ಅಲ್ಲಿಯೇ ಮಾತುಗಳ ಮಧ್ಯೆ ಪ್ರಶ್ನೆಗಳನ್ನು ಕಟ್ಟುತ್ತಾ ಒಂದು ವ್ಯಕ್ತಿತ್ವದ ಒಳಗನ್ನು ಎಷ್ಟರ ಮಟ್ಟಿಗೆ ನಮ್ಮಿಂದ ಸಾಧ್ಯ ಅದು ತೆರೆದು ತೋರಿಸುವಂಥದ್ದು. ನಿಮ್ಮ ಭಾಷೆ ಹಿಡಿತ, ಸಮಯ ಪ್ರಜ್ಞೆ, ನಿಮ್ಮ ಜ್ಞಾನ ಅಷ್ಟು. ಇವಾಗ ನಾನು ಮ್ಯಾಂಡ್ಲಿನ್ ನುಡಿಸ್ಬೇಕಾದ್ರೆ ಇದ್ರವರೆಗೆ ನಾನು ಪ್ರಿಪೇರ್ ಆಗಿಲ್ಲ ಪ್ರೋಗ್ರಾಮ್ಗೆ. ಅಶ್ವತ್ಥ ಕಾರ್ಯಕ್ರಮಕ್ಕೆ ಒಂದು ಫಿಕ್ಸೆಡ್ BGM ಅಂತ ನುಡಿಸ್ತಾರಲ್ಲ, ಅದು ಮಾಡಿದ್ದೇ ಇಲ್ಲ. ನಾವು ರೆಕಾರ್ಡಿಂಗಲ್ಲಿ ಮಾಡ್ಬಾರ್ದು, ಅಲ್ಲೇ ಹುಟ್ಟೋದು, ಅಲ್ಲೇ BGMs ಹುಟ್ಟೋದು. ನಾವು ವೈದ್ಯನಾಥನ್ ಬಗ್ಗೆ ಹೇಳ್ತಾ ಇದ್ದಾಗ, ವೈದ್ಯನಾಥನ್ ಪ್ರಿಪೇರ್ ಆಗಿ ಒಂದು ಲೇಔಟ್ ಮಾಡ್ಕೊಂಬರೋರು. ಅಲ್ಲಿ ಇನ್ಸ್ಟ್ರೂಮೆಂಟ್ಸ್ ಔಟ್ಲೈನ್ ಮಾಡಿಕೊಂಡು ಇನ್ಸ್ಟ್ರೂಮೆಂಟ್ಸು ಅವರ ಕೆಪಾಸಿಟಿಗೆ ತಕ್ಕಾಗೆ ಒಂದು ತುಣುಕುಗಳು, ಬಿಟ್ಸ್ ಅಂತ ಹೇಳ್ತಾರಲ್ಲ, ಅದನ್ನು ಕೊಟ್ಟು ಟೋಟಲಾಗಿ ಒಟ್ಟಾರೆ ನೋಡಿದಾಗ ಒಂದು ಬ್ರಹ್ಮಾಂಡ ಕ್ರಿಯೇಟ್ ಮಾಡೋದು. ಅಂದರೆ ಅದು ಹಾಗೇನೆ. ಇವಾಗ ಎಕ್ಸ್ಟೆಂಪರಿ ಅಂತಲ್ಲ, ಎಕ್ಸ್ಟೆಂಪರಿ ಆಶು ಮಾತು ಅಂತಿದೆಯಲ್ಲ, ಅದು ಮ್ಯೂಸಿಕಲ್ಲೂ ಇದೆ. ನಾವು ಪ್ರೋಗ್ರಾಮಲ್ಲಿ ನರಸಿಂಹನಾಯಕ್ ಪ್ರೋಗ್ರಾಮ್ ನುಡಿಸ್ಬೇಕಾದ್ರೆ ಇದ್ರವರೆಗೆ ನಾವು ಒಂದು 2000 ಕಾರ್ಯಕ್ರಮ ಮಾಡಿದ್ದೀನಿ. ಒಂದು ದಿವಸ ಪ್ರಿಪರೇಷನ್ ಇಲ್ಲ, ಯಾವ ರಾಗ ಹಾಡ್ತಾನೆ ಕೇಳಿಲ್ಲ, ಅದನ್ನು ಗ್ರಹಿಸಿ ನಾವು ನುಡಿಸಿದವರು. ಯಾಕೆಂತಂದರೆ ಸಂಗೀತದ ಶಕ್ತಿ, ನಮ್ಮ ಗ್ರಹಿಕೆಯಿಂದ ಕಲಿಕೆ ಇದೆಯಲ್ಲ, ಅದು ಭಾಳ ಅದ್ಭುತ. ತಪ್ತೀವಿ ಅಲ್ಲಿ ಸ್ಟೇಜ್ ಮೇಲೆ, ಯಾರು ಬೈತಾರೆ ನಮ್ಮನ್ನ, ನೆಕ್ಸ್ಟ್ ಸರಿ ಮಾಡಿಬಿಡ್ತೀವಿ ನಾವು. ಯು ಶುಡ್ ಗೋ ಬೈ ಕರೆಕ್ಷನ್. ಇಫ್ ಯು ಕಮಿಟ್ ಎ ಮಿಸ್ಟೇಕ್, ಗೋ ಬೈ ಕರೆಕ್ಷನ್. ನೆಕ್ಸ್ಟ್ ಪ್ರೋಗ್ರಾಮ್ ಅದ್ಭುತವಾಗಿ ಬರುತ್ತೆ. ಅದು ಒಂದು ಒಳ್ಳೆಯ ಅನುಭವ. ನಾನು ಹೇಳಿದೆ, ನೀವು ಅದು ತುಂಬ ಪ್ರಿಪೇರ್ ಆಗಿದ್ದರೆ ತಪ್ಪಾಗ್ತಿತ್ತು ಅನ್ನೋ ಏನೋ ಅನಿಸ್ತಾ ಇದೆ ನನಗೆ ಅದು ಆ ಭಯ ಇತ್ತು ನನಗೆ. ಯಾಕಂದ್ರೆ ನಾನು ತುಂಬ ಔಪಚಾರಿಕವಾಗಿದ್ದರೆ ನಂಗೆ ಮಾತಾಡಲಿಕ್ಕೆ ಆಗೋದಿಲ್ಲ. ಒಂದು ರೀತಿಯಲ್ಲಿ ನಿಮಗೆ ಒಂದು ಹಳೆಯ ಎಲ್ಲ ಗೆಳೆತನದ ಎಲ್ಲ ಸಂಬಂಧಗಳನ್ನು ಮತ್ತೆ ಮರುಬಾಂಧವ್ಯ ಅಂತಾರಲ್ಲ, ಮತ್ತೆ ಚೈನ್ ಎಲ್ಲ ಸಿಕ್ತು ಎಲ್ಲ. ಇವಾಗ ದೇ ಹ್ಯಾವ್ ಸ್ಟಾರ್ಟೆಡ್ ಸೀಯಿಂಗ್ ಮೈ ಯೂಟ್ಯೂಬ್ ಚಾನಲ್, ನೋಡ್ತಾ ಇದ್ದಾರೆ ನೋಡಿ. ಈಗ ಎಲ್ಲ ಈಗ ಮೊನ್ನೆ ಹಂಸಲೇಖ ನನ್ನ ಬಗ್ಗೆ ಮಾತಾಡಿರೋದು ಒಂದು ತುಣುಕನ್ನು ತೋರಿಸಿದ್ರು ಅವರು. ಮತ್ತು ಯೂಟ್ಯೂಬಲ್ಲಿ ನಮ್ಮ ಫ್ರೆಂಡ್ ರವಿ ಅಂತ 3 ಡಾಕ್ಟ್ರೇಟ್ ಪಡೆದಿದ್ದಾರೆ ಅವರು. ಹನುಮಾಚಾರ್ಯರು ರಿಸರ್ಚ್ ಮಾಡಿದ್ದಾರೆ. ಆ ಮನುಷ್ಯ ನಮ್ಮ ಸೋದರಮ್ಮನ ಕ್ಲಾಸ್ಮೇಟು. ಅವ್ರು ಮತ್ತೆ ನೋಡಮ್ಮ ಬಾಬಿ ಅಂತ ಕರೀತಾರೆ. ನೋಡು ಬಾಬಿ ಕಳಿಸಿದ್ದೀನಿ ನೋಡು ನಿಮ್ಗೆ, ನಂಗೆ ಐ ಆಮ್ ಸೋ ಪ್ರೌಡ್ ಆಫ್ ಯು ಅಂತ. ಅಂದರೆ ನನಗೇನು ಏರಲ್ಲ ಅದು. ಯಾಕೆಂತಂದರೆ ಇವಾಗ ನನ್ನ ಕೆಲಸ ನಿಮಗೆ ಮತ್ತೆ ಏರೋ ವಯಸ್ಸಲ್ಲ, ಏರೋ ವಯಸ್ಸು ಅಲ್ಲ. ಏರ್ಬೇಕಾದ ಟೈಮಲ್ಲೂ ಏನಿಲ್ಲ. ಭಾಳ ಒಂಥರ ಈ ಧಾರವಾಡ ಬಸ್ವನ್ ಥರ ಓಡಾಡ್ತಾ ಇದ್ವಿ ನಾವು, ತಮಾಷೆಗೆ ಹೇಳೋದಾದರೆ. ನಮ್ಮ ಗೂಳಿ ಥರ ಇದ್ವಿ ನಾವು ಆ ಟೈಮಲ್ಲಿ. ನಾವು ಕೆಲಸ ಮಾಡ್ತಿದ್ದ ಮಾತಾಡೋಕ್ಕೆ ಪುರ್ಸೊತ್ತಿರ್ತಿರ್ಲಿಲ್ಲ. ನಾನು ಒಂದು 16-17 ಗಂಟೆಗಳ ಸ್ಟುಡಿಯೋಲ್ಲಿ ಕಳೀತಾ ಇದ್ದವನು. ನನ್ನ ಮಗಳನ್ನ ಬೆಳೆದಿದ್ದು ನೋಡಿಲ್ಲ ನಾನು.
ಆ ಥರ ಪುರ್ಸೊತ್ತಿರ್ತಿರ್ಲಿಲ್ಲ ನಮ್ಗೆ. ಟೂರು, ಪ್ರೋಗ್ರಾಮ್ಸು, ರೆಕಾರ್ಡಿಂಗ್ಸ್ ಆ ಥರ ಕೆಲಸ. ಅದಕ್ಕೆ ನಮ್ಮ ಪಬ್ಲಿಕ್ ಸಂಪರ್ಕ ಕಮ್ಮಿ ಇತ್ತು. ನಿಮ್ಮಂಥವ್ರದ್ದೆಲ್ಲ ಪರಿಚಯ ಆಗಿದ್ರೆ ಇನ್ನೇನೇನೋ ಮಾಡ್ತಿದ್ದೇನೆ ಗೊತ್ತಿಲ್ಲ ಅಂದರೆ ಆ ಥರ ಇದ್ವಿ. ಇವಾಗ ನಾನು ಐ ಆಮ್ ರಿಲ್ಯಾಕ್ಸಿಂಗ್, ಒಂದು ಏಕಾಂಗಿತನದ ಒಂದು ಐ ಆಮ್ ಎಂಜಾಯಿಂಗ್ ಮೈ. ನನಗೆ ಒಮ್ಮೊಟ್ಟಿಗೆ ಮಾತಾಡಿದ್ದು ಒಂದು ಹೊಸ ಲೋಕದ ಒಂದು ಅನುಭವ. ಅಂದರೆ ಈ ಮ್ಯೂಸಿಕ್ ಅರೇಂಜರ್ಸ್ ಅಂತಿದ್ದಾರಲ್ಲ, ಅರೇಂಜರ್ಸ್ ಒಟ್ಟಿಗೆ ಮಾತಾಡಿದಾಗ ನಮಗೆ ನಾವು ಕೇಳದ ಸಂಗೀತದ, ಸಾಹಿತ್ಯದ, ನಾದದ ಆ ಹಿಂದಿನ ಬದುಕು ಮತ್ತು ಹಿಂದಿನ ಸಾಧ್ಯತೆಗಳು ಅಥವಾ ಹಿಂದಿನ ಒಂದು ವಿಚಿತ್ರವಾದಂಥ ಕೆಲವು ಘಟನೆಗಳು ಅದು ತುಂಬ ಮಾರ್ಮಿಕವಾಗಿರ್ತದೆ. ತುಂಬ ಚೆನ್ನಾಗಿರುತ್ತೆ ಅದೆಲ್ಲ ಅಲ್ಲಿದ್ದವ್ರಿಗೆ. ಕೆಲವರು ಸಂದರ್ಶನ ಮಾಡಿದ್ರೆ ಮಾಹಿತಿ ಸಂಗ್ರಹ ಮಾಡ್ತಾರೆ, ಅದರಲ್ಲಿ ತುಂಬ ತಪ್ಪುಗಳಿರುತ್ತವೆ. ಒಂದು ಪ್ರಾಕ್ಟಿಕಲಾಗಿ ಏನು ಅನುಭವ ಆಗಿರುತ್ತೆ. ಇವಾಗ ನಾನು ನಿಮ್ಗೆ ಹೇಳಿದೆ, ನೀವು ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ಪ್ರಶ್ನೆ ಕೇಳಿದಾಗ ನೀವು ಬಾಂಧವ್ಯ ಅಲ್ಲ. ನಾವು ಹಿಮಾಲಯ ಪರ್ವತಕ್ಕೆ ಹೋಗ್ಬೇಕು, ನಾವು ಹಿಮಾಲಯ ಪರ್ವತ ನಮ್ಮ ಹತ್ರ ಬರೋಲ್ಲ, ನಮಗೆ ಗೊತ್ತಿರೋಷ್ಟು ನಾವು ಹೇಳಿರ್ತೀವಿ. ಕೆಲವ್ರ ಹತ್ರ ಬಾಂಧವ್ಯ ಒಡನಾಟ ಇರುತ್ತಲ್ಲ, ಅಂಥವ್ರದ್ದು ಹೇಳ್ಬೋದಲ್ಲ, ಆ ಥರದ್ದು ಆಸ್ಪೆಕ್ಟ್ಸು. ಆಮೇಲೆ ನಾನು ಒಬ್ಬ ವಿಶ್ಲೇಷಕ, ಸಂಗೀತದ ನಾನು ಮ್ಯೂಸಿಕ್ ಅನಲಿಸ್ಟ್. ನಾನು ಹೇಳಲಿಕ್ಕೆ ಸಾಧ್ಯ, ಒಂದು ನನ್ನ ಅನುಭವದ ಮಾತನ್ನ ಹೇಳೋಕ್ಕೆ ಸಾಧ್ಯ. ಅವ್ರಿಗೆ ಗೊತ್ತಿಲ್ಲದೇ ಇದ್ರೂ ಹೇಳಲಿಕ್ಕೆ ಸಾಧ್ಯ ನನಗೆ. ಇದು ನಮಗೆ ಸಾಧ್ಯತೆಗಳಿರೋದು. ನಾನು ಒಬ್ಬ ವಾದ್ಯಗಾರ ಅಂತ ನನಗೆ, ಬಿಕಾಸ್ ನಾನು ಅರೇಂಜರ್ ಆದ್ದರಿಂದ ಸುಮಾರು ವಾದ್ಯಗಳ ಬಗ್ಗೆ ಪರಿಚಯ ಇರ್ತದೆ ನನಗೆ, ಅದು ಹೇಳಲಿಕ್ಕೆ ಸಾಧ್ಯ. ಬಟ್ ಸುಮಾರು ಜನಕ್ಕೆ ಗೊತ್ತಿರೋದಿಲ್ಲ. ಒಂದಾಗಿ ಒಟ್ಟಾರೆ ವಸ್ತುವನ್ನು ಕೇಳೋ ಜನ ಇದ್ದಾರೆ. ಒಂದು ಹಾಡು, ಇವಾಗ ಯಾವುದು ಕವಿರತ್ನ ಕಾಳಿದಾಸ ಪ್ರಿಯತಮ ಹಾಡು ಕೇಳೋಕ್ಕೆ ಮಾಧುರ್ಯ ಪ್ರಧಾನವಾಗಿದೆ, ಅದು ಕೇಳಿ ಎಂಜಾಯ್ ಮಾಡ್ತಾರೆ. ಕಿವಿಗೆ ಮಾತ್ರ ಇಂಪು, ಅದು ಹೃದಯಕ್ಕೆ ಹೋಗುತ್ತೋ ಇಲ್ವೋ ಗೊತ್ತಿಲ್ಲ. ಕಿವಿಗೆ ಇಂಪು, ಅವರು ಬಸ್ಸಲ್ಲಿ ಹೋಗ್ತಾ ಇದ್ದಾರೆ ಕೇಳ್ತಾ ಇರ್ತಾರೆ, ಕೇಳ್ತಾರೆ. ಅದು ನಾಟುವಂಥದ್ದು. ಇವಾಗ ನೀವು ನಾಂದಿ ಹಾಡು ಕೇಳಿ, ಹಾಡೊಂದು ಹಾಡುವೆ ನಾಟ್ತದು. ಕೆಲವು ಹಾಡುಗಳು ಹೃದಯಕ್ಕೆ ನಾಟುವಂಥ ಹಾಡುಗಳು, ಅದು ಕೆಲವು ಸಾಮಾನ್ಯ ಕಿವಿಗಳಿಗೆ ಅದು ಒಳಗೆ ಹೋಗಲ್ಲ. ನಾನಿರುವುದೇ ನಿಮಗಾಗಿ, ನಾನಿರುವುದೇ ನಿಮಗಾಗಿ, ನಾಡಿರುವುದು ನಮಗಾಗಿ, ಕಣ್ಣೀರೇಕೆ ಬಿಸಿಯುಸಿ ರೇಖೆ. ಅದು ದಟ್ಸ್ ಎ ಸಿಚುವೇಶನ್ ಸಾಂಗ್. ನೋಡಿ, ಅದರಲ್ಲಿ ಒಂದು ನಾನು ಪ್ರಾತ್ಯಕ್ಷಿಕೆ ಮಾಡಿದಾಗ, ನಾನು ಕನ್ನಡ ಮತ್ತು ಸಂಸ್ಕೃತಿಗೆ ಇಲ್ಲಾಗೆ ಒಂದು ಪ್ರಾತ್ಯಕ್ಷಿಕೆ ಮಾಡಿದೆ. ಅದರಲ್ಲಿ ಒಂದು ಭಾಳ ಅದ್ಭುತವಾದ ಹಾಡಿದೆ, ಈ ಮೌನವ ತಾಳೆನು. ಅದು ಕಣ್ಣಿಂದ ಕಣ್ಣಿಗೆ ಬರುವ ಪ್ರೀತಿ ಸಾಂಗ್. ಅದು ಆ ಸೀನು, ರಾಜ್ಕುಮಾರ್ ಹೋಗ್ತಾ ಇರ್ತಾರೆ, ಅವರು ಆ ಕಡೆ ಮಂಜುಳಾ ಇದಕ್ಕೆ ಹೋಗ್ತಾ ಇರ್ತಾರೆ, ಆಪೋಸಿಟ್. ಬರೀ ದೃಷ್ಟಿಲಿ ಆ ದೃಷ್ಟಿಗೆ ಸುತ್ತಿಸ್ಯಾರೆ, ಈ ಮೌನವ ತಾಳೆನು. ಆ ಕಣ್ಣಲ್ಲಿ ದೇರ್ ಇಸ್ ನೋ ಲಿಪ್. ನೀ ಹೇಳದೆ ಬಲ್ಲೆನು. ಅವ್ರ ಮನಸ್ಸಲ್ಲಿ ಬರೋ ಅದೇ ರೀತಿ ಹಾಡನ್ನ ನೀವು ಅಲ್ಲಿ ಇದರಲ್ಲಿ ಎಲ್ಲಿ ಪ್ರೇಮದ ಕಾಣಿಕೆ ಕಾರಲ್ಲಿ ಬಾನಿಗೊಂದು ಎಲ್ಲಿದೆ, ಅಯ್ಯೋ ತುಂಬ ಚೆನ್ನಾಗಿದೆ ಅದು. ಆಮೇಲೆ ನೋಡಿ, ಇನ್ನೊಂದು ಹಾಡು ನಿಮಗೆ, ದಾರಿ ತಪ್ಪಿದ ಮಗ ಕಣ್ಣಂಚಿನ ಈ ಮಾತಲ್ಲಿ ಅವನು ಆರ್ತಿನ ಅನ್ವಯಿಸ್ಕೊಂಡು ರಾಜ್ಕುಮಾರ್ ಹೇಳ್ತಾ ಇರ್ತಾರೆ. ಆರ್ತಿ ಗೊತ್ತಿಲ್ಲದ ಹಾಗೆ ನಟಿಸುವುದು ಒಂದು, ಅಂದರೆ ಸಹಜವಾಗಿ ಇದೆ ಅದು. ಅದರಲ್ಲಿ ಕಣ್ಣಂಚಿನ ಮಾತಲ್ಲಿ ಏನೇನು ತುಂಬಿದೆ ಅಂತ ಹೇಳಿದಾಗ, ಶಿ ನೋಸ್ ದಟ್ ಹಿ ಈಸ್ ಟೆಲಿಂಗ್ ಫಾರ್ ಹರ್, ಬಟ್ ಶಿ ಪ್ರಿಟೆಂಡ್ಸ್ ನಾಟ್ ನೋಯಿಂಗ್. ಕಣ್ಣಂಚಿನ ಈ ಮಾತಲ್ಲಿ ಏನೇನು ತುಂಬಿದೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಅದು. ಒಂದು ಎರಡನೇದು, ನಾವು ಹೀಗೆ ಮಾತಾಡ್ತಾ ಹೋದಾಗ ನನಗೆ ಇವತ್ತಿನ ಸಾಹಿತ್ಯವನ್ನು ನೋಡಿದಾಗ, ಅಂದರೆ ಈಗ ನಮ್ಮ ಕಾಯ್ಕಿಣಿ ಅಂಥವರು ಅಥವಾ ಇಂಥವರು ಆ ವರ್ಗ ಬೇರೆ, ಈ ಖಾಲಿ ಬಾಟ್ಲು ಆ ಬಾಟ್ಲು ಈ ಬಾಟ್ಲು ಎಲ್ಲ ಬಂತಲ್ಲ ಒಂದು ಪರಂಪರೆ, ಅವತ್ತಿನ ಒಂದೊಂದು ಶಬ್ದವೂ ಕೂಡ ನಮಗೆ ಸಾವಿರ ಒಂದು ಅರ್ಥಗಳನ್ನು, ಅನುಭೂತಿಯ ನೆಲೆಗೆ ನಮ್ಮನ್ನು ಕೊಂಡೋಗ್ತದೆ. ಆದರೆ ಇವತ್ತಿನ ಸಾಹಿತ್ಯ ಅಲ್ಲಿಂದ ಇಲ್ಲಿವರೆಗೆ ನಡೆದು ಬಂದು ಅದು ಎಷ್ಟು ಪೇಲವಾಗಿದೆ ಮತ್ತು ಎಷ್ಟು ಅಪಭ್ರಂಶ ಆಗಿದೆ. ಅಂದರೆ ಸಿನಿಮಾ ಸಾಹಿತ್ಯ ಕೂಡ ಒಂದು ನಿಜವಾದ ಕಾವ್ಯದ ಗುಣವನ್ನು ಹೊಂದಿತ್ತು. ಈಗ ನಾವು ಇದನ್ನು ನಿಮ್ಮ ನೆನಪುಗಳ ಆದಾಗ ಅದೆಲ್ಲ ನೆನಪಾಗುತ್ತೆ. ಹೌದು, ಇವಾಗ ಡಿಮಾಂಡ್ ಇಲ್ಲ. ಅದಕ್ಕೆ ಪ್ರಾಬ್ಲಮ್ ಏನಾಗಿದೆ ಅಂದರೆ,
ನಿಮಗೊಂದು ಮಾತು ಹೇಳ್ತೀನಿ ನಾನು, ಇವಾಗೊಂದು ಮಾಹಿತಿ ಹೇಳ್ತೀನಿ. ಪೊಯಿಟ್ರಿನ ಟ್ಯೂನ್ ಮಾಡಲ್ಲ ವೆಸ್ಟರ್ನ್ ಪಾಪ್ ಸಾಂಗ್ಸಲ್ಲಿ. ನೀವು ಎರಿಕ್ ಕ್ಲಾಪ್ಟನ್ ತೊಗೊಳ್ಳಿ ಅಥವಾ ಬೀಟಲ್ಸ್ ತೊಗೊಳ್ಳಿ, ಅವ್ರದ್ದೆಲ್ಲ ಹಾಡುಗಳು. ಈಗ ತಾನೇ ಈಗ ಪಾಲ್ ಮೆಕಾರ್ಟ್ನಿ, ಅವನು ಆಫ್ಟರ್ 75 ಇಯರ್ ಬೀಟಲ್ಸ್ ಗ್ರೂಪ್ ಗಿಟಾರಿಸ್ಟ್, ಆತ ಮೈ ವ್ಯಾಲೆಂಟೈನ್ ಅಂತ ಮಾಡಿದ್ದಾನೆ. ಅವರು ಕವಿ ಅಂತ ಹೇಳ್ಕೊಳ್ಳಲ್ಲ, ಸಾಂಗ್ ರೈಟರ್ ಅಂತಾರೆ. ನಾನು ಚರ್ಚೆ ಮಾಡ್ತಿರ್ತೀನಿ, ನನಗೆ ಅರ್ಥಬದ್ಧ ಸಾಲಿದ್ದರೆ, ಇವಾಗ ಆರ್.ಎನ್. ಜೋಪಾಲು, ಉದಯ್ ಶಂಕರ್ ಇವ್ರದ್ದೆಲ್ಲ ಅರ್ಥಬದ್ಧ ಸಾಲುಗಳಿತ್ತು. ಆ ಸಾಲುಗಳು ಇದ್ದರೆ ನೀವು ದೊಡ್ಡ ಕವಿತೆ ಅಂತ ಹೇಳೋಂಗಿಲ್ಲ. ನೀವು ಹೇಳಿದ್ರಿ, ನೀವು ಅದೇ ಸಪ್ಪೆ ಆಗಿದೆ ಅಂತ. ಆ ಸಾಂಗಲ್ಲಿ ವೆರಿ ಮೀನಿಂಗ್ಫುಲ್ ಲೈನ್ಸ್ ಇರುತ್ತೆ. ಅದಕ್ಕೆ ಮೆಟಫರ್ಸ್ ಬೇಡ, ಏನೂ ಬೇಡ ಅದಕ್ಕೆ. ಇವಾಗ ಏನಾಗ್ತಾ ಇದೆ ಅಂದರೆ ರೈಮಿಂಗ್ ಆಫ್ ದಿ ಸೆಂಟೆನ್ಸಸ್ ಮತ್ತು ಆ ಸಿಚುವೇಶನ್ಸಲ್ಲಿ ಇವಾಗ ಏನಾರ ಇತ್ತು ಅಂತಂದರೆ, ಇವಾಗ ಈಗಿನ ಕವಿಗಳ ಬಗ್ಗೆ ನನ್ನ ಅಭಿಪ್ರಾಯಗಳು ಕೊಡೋಲ್ಲ. ಯಾಕೆ ಅಂತಂದರೆ ಇವಾಗ ಟ್ರೆಂಡ್ ಹಂಗಿರೋದ್ರಿಂದ ಹಾಗೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆವಾಗ ಹುಡುಕೋರು ಪದಗಳನ್ನ, ಫಲಿಸಿತು ಒಲವಿನ ಪೂಜಾಫಲ ಹಾಡಿ, ಇವಾಗ ಒಲವೇ ಜೀವನ ಸಾಕ್ಷಾತ್ಕಾರ, ಇವೆಲ್ಲ ಈ ಕ್ಯಾಚ್ ಫ್ರೇಸಸ್ ಅಂತ. ಬಬ್ರು ಅನ್ನೋದು ಬಿಡಿ, ಅದು ಪೌರಾಣಿಕದ್ದು ಅಂದರೆ ಕಂದಪದ್ಯಗಳದ್ದು. ಆಮೇಲೆ ಅಲ್ಲಿ ಯಾರು ಹುಣಸೂರು ಕೃಷ್ಣಮೂರ್ತಿ ಇವ್ರುಗಳೆಲ್ಲ ಬರೆದಿರೋದು, ಅದೆಲ್ಲ ಭಾಳ ಕ್ಲಾಸಿಕ್ ಆಗೋಯ್ತು. ನಾನು ನಾರ್ಮಲ್ ಸೋಷಿಯಲ್ ಮೂವೀಸಲ್ಲೇ ನಿಮಗೆ ಭಾಳ ನಿಮಗೆ ಇತ್ತೀಚಿನ ರಾಜ್ಕುಮಾರ್ ಪಿಕ್ಚರ್ಗಳಲ್ಲಿ ಎಷ್ಟೊಂದು ಒಳ್ಳೊಳ್ಳೆ ಸಾಹಿತ್ಯ ಇದೆ. ಅದು ಬೇರೆ ಅರ್ಥ ಕೊಡೋಂಥದ್ದು ಇಲ್ಲವೇ ಇಲ್ಲ. ಇವ ನಿನ್ನದೇ ನೆನಪು, ರಾಜ ನನ್ನ ರಾಜಾಲೆ, ಎಲ್ಲೂ ವಲ್ಗರ್ ಇದಿಲ್ಲ, ಮತ್ತು ಹೊರಟಾದ ಪದಗಳಿಲ್ಲ, ಅದೆಲ್ಲ ಏನೂ ಇಲ್ಲ. ಇವಾಗ ಟ್ರೆಂಡ್ ಬಂದ್ಬಿಟ್ಟಿದೆ, ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದು ಮತ್ತೆ ವಾಪಸ್ಸು ಕವಿತೆಗೆ ಬರುತ್ತೆ ಸರ್, ಕವಿತೆಗೆ ಬರುತ್ತೆ. ಒಳ್ಳೆ ಸಾಹಿತ್ಯ ಬರೋದು ಇದೆ. ಸಿಪಾಯಿ ರಾಮೋಹನ ಹಾಡು ತುಂಬ ಚೆನ್ನಾಗಿದೆ. ಯಾವುದೋ ದಾರಿ, ಎಲ್ಲಿಗೆ ಪಯಣ, ಯಾವುದೋ ದಾರಿ. ಈ ಮೊನ್ನೆ ನೆನ್ನೆ ಒಬ್ಬರು ಬಂದಿದ್ದರು, ಶ್ರೀನಾಥ್ ಅಂತ, ನಮ್ಮ ಮನೆಗೆ. ಅವರು ಸಿನಿಮಾ ಹಾಡು ವಿಜಯ್ ಭಾಸ್ಕರ್ ಬಗ್ಗೆ ಬುಕ್ ಬರೀತಾ ಇದ್ದಾರೆ. ಅವ್ರು ಬಂದಾಗ ನಾನು ಹೇಳ್ತಾ ಇದ್ದೆ, ವಿಜಯ್ ಭಾಸ್ಕರ್ ಪಾತ್ರ ಏನು ಸಂಗೀತದಲ್ಲಿ ಹೆಂಗೆ ಮಾಡಿದ್ದಾರೆ ಅನ್ನೋದಕ್ಕೆ ಅವ್ರ ಬಗ್ಗೆಗೆ ನಾನು ಇನ್ಪುಟ್ಸ್ ಕೊಟ್ಟಾಗ ಅವರೊಬ್ಬರೇ ನೋಡಿ, ಉಪಾಸನಾ ಫಿಲಮಲ್ಲಿ ತುಂಬ ಅಪರೂಪದ ರಾಗ ಯಾರೂ ಬಳಸೇ ಇಲ್ಲ, ರಾಗ ಬಳಸ್ಯಾರೆ. ರಸಿಕಪ್ರಿಯ ಅಂತ ಒಂದು ರಾಗ, ರಸಿಕಪ್ರಿಯ ಅಂತ ರಾಗ. ಅದು ನಮ್ಮ ಶಾಸ್ತ್ರೀಯ ಸಂಗೀತದವನ್ನು ಮುರಿದು ಹೊರಗೆ ಬರುತ್ತೆ. ಅದನ್ನ ತಿಳಿ ಮಾಡಿ ಕೊಡ್ತಾರೆ ಸಂಗೀತದಲ್ಲಿ. ಅವ್ರು ಶಾಸ್ತ್ರೀಯ ಸಂಗೀತದಲ್ಲೇ ಮಾಡಿದ್ದಾರೆ ನೋಡಿ. ಮಲೆಮಾರುತ ಶಾಸ್ತ್ರೀಯ ಸಂಗೀತ ಪ್ರಾಕಾರದಲ್ಲೇ ಮಾಡಿದ್ದಾರೆ. ಸಂಧ್ಯಾ ರಾಗ ಶಾಸ್ತ್ರೀಯ ಸಂಗೀತದ ಪ್ರಾಕಾರದಲ್ಲೇ ಮಾಡಿದ್ದಾರೆ. ಅದ್ರದ್ದು ಡಿಮಾಂಡಿಂಗ್ ಇತ್ತು. ಇವಾಗ ಅದು ಇಲ್ಲ. ಈ ಸೋಷಿಯಲ್ ಮೂವೀಸಲ್ಲಿ ಅರ್ಬನ್ನು ಇದು ಎಲ್ಲ ಮೂವ್ ಆಗಿಬಿಟ್ರು. ಇವಾಗ ಸ್ವಲ್ಪ ಮೆಚ್ಚಿನ ಗೀತೆಯಲ್ಲಿ ಮಚ್ಚಿನ ಕಲ್ಚರ್ ಜಾಸ್ತಿ ಆಗೋಯ್ತು. ಸೊ ಅದು ಆದಾಗ ಲಿರಿಕ್ ನಾಟ್ ಡಿಮಾಂಡಿಂಗ್ ಫಾರ್ ದಿ ಲಿರಿಕ್. ದಟ್ಸ್ ದಿ ಪ್ರಾಬ್ಲಮ್ ಇದೆ ಇದು. ಆಮೇಲೆ ಬರ್ದಿದ್ದು ರೈಟು ಅಂತ ಹೇಳ್ಕೊಂಡ್ರೆ ಅದು ಕ್ಲಿಕ್ ಆಗಿಬಿಡುತ್ತಲ್ಲ ಸರ್, ನೀವು ಹೇಳ್ತಿರಲ್ಲ. ದೊಡ್ಡ ದೊಡ್ಡ ಸಂಗೀತಗಾರರು ಶಾಸ್ತ್ರೀಯ ಸಂಗೀತ ಹಾಡೋ ಹೆಣ್ಮಕ್ಳು ಈಗ ಏನೋ ಹಾಡ್ಬಿಡ್ತಾರೆ, ಹಾಡ್ಬಿಟ್ಟು ಅದರಲ್ಲಿ ಫೇಮಸ್ ಆಗಿಬಿಡ್ತಾರೆ. ಅವ್ರದ್ದು ಇದರಲ್ಲಿ ವ್ಯಕ್ತಿತ್ವ ಹೊಟ್ಟೋಗುತ್ತೆ. ನೋವಾಗ್ತಾ ಇದೆ ನಂಗೆ ಅದು ಮನಸ್ಸಲ್ಲಿ. ಯಾವುದೋ ಒಂದು ಸಮ್ ಸಿಚುವೇಶನ್ ಸಾಂಗ್. ನಾನು ನಿಮ್ಗೆ ಆಲ್ರೆಡಿ ಬಂದು ಹೇಳಿದ್ನಲ್ಲ, ನೀವು ಇವತ್ತು ತಪ್ಪು ದಿವಸ ಬಂದಿದ್ದೀರ, ಇವತ್ತು ನಾನು ಹೋಲಿ ಹಬ್ಬದ ಸಾಂಗ್ ಮಾಡ್ತಾ ಇದ್ದೇನೆ, ಮ್ಯೂಸಿಕಲ್ ಆಗಿ ಚೆನ್ನಾಗಿಲ್ಲ ಅಂತಂದಾಗ ಅವ್ರ ಸಿಚುವೇಶನ್ಗೆ ಫಾರ್ ದಿ ಸಿಚುವೇಶನ್ ಮಾಡಿರ್ತಾರೆ. ಎಲ್ಲ ಮ್ಯೂಸಿಕಲಾಗಿ ಇರಬೇಕು ಅಂತಿಲ್ಲ, ಶಬ್ದಾನೇ ಸಂಗೀತ ಅಂತಾನೆ ರೆಹಮಾನ್, ರೆಹಮಾನ್. ಮ್ಯೂಸಿಕ್ ಅಂದರೆ ಏನೊಂದು ಶಬ್ದಾನೇ ಸಂಗೀತ, ಯಾಕೆಂದರೆ ರಿಲೇಟೆಡ್ ಟು ಮ್ಯೂಸಿಕ್. ಇದು ಫಿಲಮು, ಆಡಿಯೋ, ಅವನು ವಿಷುವಲ್ ಬೇಸ್ ಮ್ಯೂಸಿಕ್ ಡೈರೆಕ್ಟ್ರು. ಸೊ ನಿಮ್ಗೆ ಏನು ಅನಿಸುತ್ತೆ, ಮಾಧುರ್ಯ ಪ್ರಧಾನವಾದ ಒಂದು ಸಂಗತಿನೇ ಸಂಗೀತ ಅಂತೀವಿ ನಾವು, ಕಿವಿಗೆ ಇಂಪು ಕೊಡೋದು. ನನಗೆ ಅನಿಸೋದು ಮಾಧುರ್ಯ ಪ್ರಧಾನವಾದಂಥ ಸಿಚುವೇಶನ್ಗೆ ಹೊಂದುವಂಥ ಸಾಹಿತ್ಯ ಮತ್ತು ಸಂಗೀತ ಮತ್ತು ದೃಶ್ಯಾವಳಿ, ಇಷ್ಟನ್ನು ಸಿನಿಮಾದ ಒಂದು ಚೌಕಟ್ಟಿನೊಳಗೆ ನಾವು ಗ್ರಹಿಸ್ತೇವೆ. ಅದಕ್ಕೆ ಕಾವ್ಯ ಅಂತ ಕರೆಯೋದಿಲ್ಲ, ಹಾಡು ಅಂತ ಕರೀತೀವಿ. ಅಲ್ಲಿ ನೀವು ಇದು ಚಿತ್ರ ಸಾಹಿತ್ಯ ಅಂತ ಕರೀತೀವಿ. ಚಿತ್ರ ಸಾಹಿತ್ಯ, ಎಕ್ಸಾಕ್ಟ್ಲಿ, ಭಾಳ ಒಳ್ಳೆ ಪಾಯಿಂಟ್ ಅಲ್ವಾ. ನಾವು ಚಿತ್ರದ ಆ ಸಾಹಿತ್ಯ ಅಂತ ಕರಿತೇವೆ ಹೊರತು ಅಲ್ಲಿ ಅಂತ ಹೇಳೋದಿಲ್ಲ. ಆ ಕಾವ್ಯ ಎಷ್ಟು ಚೆನ್ನಾಗಿತ್ತರಿ ಅಂತ ಹೇಳೋದಿಲ್ಲ, ಅಥವಾ ಆ ಕಾವ್ಯಕ್ಕೆ ನಾದವನ್ನು ಸಂಗೀತವನ್ನು ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಇಳೆಯರಾಜ ಅಂತ ಹೇಳೋದಿಲ್ಲ ನಾವು. ಆದರೆ ಅದರ ಮಿತಿ ನಮಗೆ ಗೊತ್ತಿದೆ. ಆದರೆ ನಾನು ಹೇಳ್ತಾ ಇರೋದೇನು ಅಂತಂದರೆ, ಕಾವ್ಯದ
ಇಡೀ ಶಿಲ್ಪವನ್ನು, ಕಾವ್ಯ ಕೊಡಬಹುದಾದ ಶಕ್ತಿಯನ್ನು, ಕಾವ್ಯ ನಮ್ಮನ್ನು ಆವರಿಸುವ ರೀತಿಯನ್ನು ನಾವು ದೃಷ್ಟಿಯಲ್ಲಿ ಇಟ್ಟುಕೊಂಡು ನೋಡಿದಾಗ 80-85 ದಶಕದವರೆಗಿನ ಒಂದು ಹಾಡುಗಳೇನಿದೆ ಅದು ಪರ್ಯಾಯವಾಗಿ ಕಾವ್ಯದ ಒಂದು ಸತ್ವ ಮತ್ತು ಶಕ್ತಿಗೆ ಅದು ಏನೂ ಕಡಿಮೆ ಇರಲಿಲ್ಲ ಅಂತ. ಖಂಡಿತ ಇರಲಿಲ್ಲ, ತುಂಬ ಚೆನ್ನಾಗಿದೆ. ನೀವು ಚಿತ್ರ ಸಂಗೀತದ ಮೂಲಕ ಕಾಣಿಸಿಕೊಂಡಂಥ ಅದರ ಅಡಕ ಸಾಹಿತ್ಯ ಏನಿದೆ ಅದು ಕನ್ನಡದ ಕಾವ್ಯಕ್ಕೆ ಒಂದು ಪರ್ಯಾಯವಾದಂಥ ಒಂದು ಸ್ಥಾನವನ್ನು, ಮಾನವನ್ನು, ಶಕ್ತಿಯನ್ನು ಹೊಂದಿದ್ವು ಅಂತ. ಒಂದು ಕಾವ್ಯ ಅದು ಇವಾಗ ನಿಮ್ಗೊಂದು ಮಾತು ಹೇಳ್ತೀನಿ. ಇವಾಗ ತಾನು ನೀವು ಮಾತಾಡ್ತಾ ಇದ್ರಿ ನೋಡಿ, ಯಕ್ಷಗಾನ ಮೂಲ ಕಲೆ, ಯಕ್ಷಗಾನ ಮೂಲ ಕಲೆ, ನಾಟಕ, ಸಿನಿಮಾ, ದೀಸ್ ಆರ್ ಆಲ್ ಕಾಲ್ಡ್ ಕಂಪ್ಲೀಟ್ ಆರ್ಟ್. ಭರತನಾಟ್ಯ, ನಮ್ಮ ಭರತನಾಟ್ಯದಲ್ಲಿ ಆ್ಯಕ್ಟಿಂಗ್ ಇದೆ, ನೃತ್ಯ ಇದೆ ನೋಡಿ. ಯಕ್ಷಗಾನದಲ್ಲಿ ನೃತ್ಯ ಎರಡೂ ಇದೆ, ಆಯಿತಾ. ಅಭಿನಯನೂ ಇದೆ, ನಾಟಕೀಯ ಸಂಗೀತ ಇದೆ, ಅಷ್ಟು ಇರೋದು ಕಂಪ್ಲೀಟ್ ಆರ್ಟ್. ಫಿಲಮಲ್ಲಿ ಎಲ್ಲ ಇದೆಯಲ್ಲ, ಮತ್ತು ದೃಶ್ಯ ನ್ಯಾಚುರಲ್ ಆಗಿ ದೃಶ್ಯಗಳಿದೆ, ಕಂಪ್ಲೀಟ್ ಆರ್ಟು. ಅದನ್ನು ಸದುಪಯೋಗ ಪಡಿಸ್ಕೊಂಡ್ರೆ ಚಲನಚಿತ್ರ ಉಳಿಯುತ್ತೆ. ಸದುಪಯೋಗ ಪಡಿಸ್ಕೊಳ್ತಾ ಇದೆ ಅಂದರೆ ಅದು ಕ್ರಮೇಣ ಕಮ್ಮಿ ಆಗುತ್ತೆ.